ಚಪ್ಪಾಳೆ ಮುಗಿದೇ ಹೋಯ್ತು, ಅವ್ರು ಇನ್ನೂ ಸ್ಟೇಜ್ ಬರ್ತಿದ್ರು. ಕಂಗ್ರಾಚುಲೇಷನ್ಸ್ ಚಂದನ ಅವರೇ, ವಾಟ್ ಅ ಕಮ್ ಬ್ಯಾಕ್, ಸೀರಿಯಸ್ಲಿ ಅಮೇಜಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಿನಿಮಾ ಟೀಮ್ಗೆ, ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಿಗೆ, ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ, ಡೈರೆಕ್ಟರ್ಗೆ, ಚೇತನ್ ಕುಮಾರ್ ಹಾಗೂ ವಿಜಯ್ ಎಲ್ಲರಿಗೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ವಿ, ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಡೈರೆಕ್ಟ್ರು ಕೂಡ ತುಂಬ ತಲೆ ಕೆಡಿಸ್ಕೊಂಡಿದ್ರು, ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಆಗ್ತಾ ಇದೆ. ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ 3 ಪೆಗ್ಗು, ಪಾರ್ಟಿ ಫ್ರೀಕು, ಟಕೀಲಾ ಅಂತ ಹೇಳ್ತಾರೆ. ಬಟ್ ಇವಾಗ ಹೊಸದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ. ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್, ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರೆದಿದ್ದಾರೆ. ಈ ಹಾಡಿಗೆ ಸಕ್ಕತ್ತಾಗಿ ಬರೆದಿದೆ. ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ. ಅಂದ್ರೆ ಇಲ್ಲ, ಅವರು ತುಂಬಾ ಜ್ಞಾನಿ ಇದ್ದಾರೆ. ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ, ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್. ಬಟ್ ಸ್ಟಿಲ್ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗಿ ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದೆಲ್ಲ ಹುಡುಕಿ ಒಂದು ಬರೆದಿದ್ದಾರೆ ಲಿರಿಕ್ಸ್ನ. ತುಂಬಾ ಚೆನ್ನಾಗಿದೆ. ಅಂಡ್ ವಿಜೇತ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂಡ್ ನನ್ನ ವಿಜೇತಿನ ಇದು 2ನೇ ಕಾಂಬಿನೇಷನ್ ಆಫ್ಟರ್ 3 ಪೆಗ್ ಆದ್ಮೇಲೆ ಬಂದಿರುವಂತ ಒಂದು ಹಾಡು. ನಾನು ವಿಜು ಮತ್ತೆ ಚೇತನ್ 2011ನೇ ಇಸ್ವಿಲಿ ಬೆಂಗಳೂರಿಗೆ ಆಗಷ್ಟೇ ಬಂದಿದ್ವಿ ನಾವು. ಅವಾಗ ಒಂದೇ ರೂಮ್ನಲ್ಲಿ ನಾವು 3 ಜನ ರೂಮ್ಮೇಟ್ಸ್ ಆಗಿದ್ವಿ. ಆ ದಿನನ ಇವತ್ತು ನೆನೆಸ್ಕೊಳ್ತೀನಿ. ಅವತ್ತು ಬೇರೆ ಥರ ಇತ್ತು ನಮ್ಮ ಸಿಚುವೇಶನ್, ಇವತ್ತು ಬೇರೆ ಥರ ಇದೆ, ಎಲ್ಲ ಸುಧಾರಿಸಿದೆ. ಆ್ಯಂಡ್ ನೀವು ಬರ್ತಿದ್ರ ನೋಡೇ ಇಲ್ವಲ್ಲ ಒಂದು ದಿವಸ ಪೇಪರ್ ಓದೋರ್ ತರ ಕಾಣಿಸ್ತಾರ. ಸೊ ಹಾಗಾಗಿ ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಸೀರೀಸ್ನಲ್ಲಿ. ಆ್ಯಂಡ್ ಟಿ ಸೀರೀಸ್ ಅವ್ರಿಗೂ ಕೂಡ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಡು ರೀಲ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಬೀಟ್ಸ್ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ವಿಚಾರ, ಈ ಸಿನಿಮಾ ಬಗ್ಗೆನೇ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ಬರು ಮಾತಾಡಿದ್ರು. ಸಿನಿಮಾದಲ್ಲಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು, 1-2 ಆರೋಪಗಳನ್ನ. ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ. ಬಿಕಾಸ್ ಈ ಸಿನಿಮಾದಲ್ಲಿ ನನ್ನ ಶೂಟಿಂಗ್ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ ಅವರು ಮಾಡಿದ್ರು. ಸೊ ಹಾಗಾಗಿ ನಾನು ಅದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಒಂದು ಫಸ್ಟ್ ನನ್ನ ಮೇಲೆ ಅವರು ಆರೋಪ ಮಾಡಿದ್ದು, ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ನಲ್ಲಿ 15 ದಿವಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗಿಗೆ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು. ಹಾಗೆ ಎರಡನೇದು, ಯಾವುದೋ ಒಂದು ಪ್ರೆಸ್ ಮೀಟ್, ಅಂದರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಆ ಪ್ರೆಸ್ ಮೀಟಿಗೆ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂತೆ ಸ್ಟೇಜ್ ಮೇಲೆ. ಅವಾಗ ಡೈರೆಕ್ಟರ್ ಕರೆದು ನನ್ನ ಬೈದ್ರಂತೆ. ಸೊ ಈ ರೀತಿಯಾದ 2 ಆರೋಪ ಮಾಡಿದ್ರೆ ಅದನ್ನ ಕ್ಲಾರಿಫೈ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ನ ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ. ಯಾಕೆ ಆ ವ್ಯಕ್ತಿ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ನೀವೇನಾದ್ರೂ ಹೇಳ್ಕೊಟ್ಟಿಲ್ಲ? ಪಬ್ಲಿಸಿಟಿಗೋಸ್ಕರ ಹೇಳ್ಕೊಂಡಿದೆ ಅಂತ ತಿಳ್ಕೊಬೇಡಿ. ಪಬ್ಲಿಸಿಟಿ ಆಗಲಿ ಆ ಥರ ಏನಾರ ಇದ್ರೆ. ಆ ಥರದ್ದು ಏನಿಲ್ಲ. ಇಲ್ಲ, ಆಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ, ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟ್ಗೆ ನಾಟ್ ಓನ್ಲಿ ಡೇಟ್, ಅವರು ಆನ್ ಟೈಮ್, ಒಂದು ದಿನ 10 ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ. ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್. ಓಕೆ, ಯಾವತ್ತೂ ಬಂದಿಲ್ಲ. ಅವರು 3 ಶೆಡ್ಯೂಲಲ್ಲಿ ಮಾಡಿದ್ವಿ. ಸಾಂಗ್ ಆಗಿ ಮೈಸೂರಿಗಾಗಿರ್ಬೋದು, ಮತ್ತು ಕ್ಯಾರೆಕ್ಟರ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ. ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಸಿನಿಮಾಗೆ 3 ಕ್ಯಾರೆಕ್ಟರೇಷನ್ ಮಾಡಿದ್ದಾರೆ. ಅವ್ರ ವೆಯ್ಟನ್ನು 8ರಿಂದ 9 kg ವೇರಿಯೇಷನ್ಸು ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ. ಹಂಗಾಗಿ ಟೈಮಿಗೆ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ. 100% ಬಂದಿದ್ದಾರೆ. ನೀವು ಕ್ಲಾರಿಫೈ ಮಾಡಿಸಿ. ಆಯ್ತು, ಡೈರೆಕ್ಟರ್ ಹೇಳಾದ್ಮೇಲೆ ಆಯ್ತು. ಆಮೇಲೆ ಯಾವಾಗ ಬೈದಿದ್ರು ಅಂತಲ್ಲ, ಸ್ವಲ್ಪ ಹೇಳ್ಕೊಡಿ ಏನಂತ ಬೈದಿದ್ರು. ನಾವು ಬೈಯೋಷ್ಟು ಯಾವಾಗಲೂ ಮಾತಾಡೇ ಇಲ್ಲ, ಕಮ್ಮಿನೇ ಮಾತಾಡ್ತೀವಿ ನಾವು, ತುಂಬಾ ಕಮ್ಮಿ ಮಾಡಿ. ಇಲ್ಲ ಆ ಥರದ್ದು ಯಾವ್ದು ಬಂದಿಲ್ಲ. ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರಾಗಿ ನೋಡೋಕೆ ಇಷ್ಟಪಟ್ಟಿದ್ದಾರೆ ಸರ್. ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಡ್ಬರ್ಲಿ ಅಂತ ಅವ್ರಿಗೆ ಇಷ್ಟ. ಓಕೆನಾ ಸರ್? ಓಕೆ. ನೆಕ್ಸ್ಟ್ ನೀವು ಇನ್ನೂ ಅಂದರೆ ಪ್ರಶಾಂತ್ ಸರ್ಗೆ ಏನಂದರೆ ನಿಮ್ಮನ್ನ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ನೋಡೋಕೆ ಇಷ್ಟ. ನೀವು ಹೇಳಿ ಇನ್ನೂ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ಪ್ರಶಾಂತ್ ಸರ್ಗೆ.
ಇಲ್ಲ ಏನಿಲ್ಲ, ಬಟ್ಟೆಯಲ್ಲಿ ಏನಿಲ್ಲ actually. ಇರೋದಷ್ಟೇ ಅದೇ ಅದನ್ನ ಹೇಳಕ್ try ಮನ್ಸು ಮಾಡ್ದೆ. ಚೆನ್ನಾಗಿದ್ರೆ ಆಯ್ತು, ಎಲ್ಲರೂ ಸೊ ಚೆನ್ನಾಗಿದ್ದಾರೆ. ಆಕ್ಚುಲಿ ಪ್ರೋಗ್ರಾಮಿಗೆ ಬಂದ್ರೆ ಸಾಕು, ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ಬಟ್ಟೆಯಲ್ಲಿ ಏನಿಲ್ಲ. ಅದನ್ನ But ನಾನು ನೀವು ನಿನ್ನೆ ಹೇಳ್ಬೋದಿತ್ತಾನೆ, ನಾನು ಸೀರೆ ಉಟ್ಕೊಂಡ್ ಬರ್ತಿದ್ನ. ಇಲ್ಲ, ಚೆನ್ನಾಗಿ ಕಾಣ್ತಿದ್ದಾರೆ. ಚೆನ್ನಾಗಿ ಕಾಣ್ತಿದ್ರು ಆಕ್ಚುಲಿ. ಸೊ ಅದು ಬಟ್ಟೆದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆನ್ ಟೈಮಿಗೆ ಬಂದಿದ್ದಾರೆ. ಸೊ ಚಂದನ್ ಸಿಕ್ಕಾಪಟ್ಟೆ ಸರ್ ಕೋಪರೇಟಿವ್ ಆಗಿದ್ದಾರೆ. ಬಿಕಾಸ್ ಆಫ್ ನಮಗೂ ತುಂಬ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ. ಪ್ರತಿದಿನ ಇಲ್ಲಿಂದ ನನಗೆ ಈ ಪ್ರೆಸ್ ಮೀಟ್ ಆದಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ಕು ಅನ್ನೋಕ್ಕೆ ಶುರುವಾಗಿದೆ, ಏನಾಗುತ್ತೆ ಏನು ಅಂತ. ಸೊ ಎಲ್ಲರೂ ಚಂದನ್ ಸರಿಗೆ ಏನಂದರೆ ಸೊ ಕೋಪರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊಂತೀನಿ. ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಸರ್ ಮೈಸೂರಿಗೆ ಹೋಗ್ಬಿಡಿ ಸರ್. ಅಲ್ಲ, ಮನೆ ರಿಲೀಸಲ್ಲಿ ಖಂಡಿತವಾಗ್ಲೂ ಹೋಗ್ಲೇಬೇಕು. ಸೊ ಅದೇ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರತಂಡದ ಜೊತೆ ಇದ್ದೇ ಇರ್ತೀನಿ. ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಹೌದು ಮಾರ್ಕೆಟು ಇವಾಗ ಬೇರೆ ಥರ ಟರ್ನ್ ಆಗಿದೆ, ಬಟ್ ಸ್ಟಿಲ್ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು. ಈ ರೀತಿಯಾದಂಥ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ, ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪನಿಗಳಿತ್ತು. ಯಾವಾಗ ಸಿನಿಮಾ ತುಂಬ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು. ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ. ಆದರೆ ಅದನ್ನ ತಡೆಯುವಂಥ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ. ಕಲಾವಿದ್ರನ್ನ ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ. ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಿಲ್ಲ ಸರ್, ಮತ್ತೆ ಆ್ಯಕ್ಚುಲಿ ಪಾರ್ಟಿ ಸಾಂಗ್ ರಿಲೀಸ್ ಆದಮೇಲೆ ಮತ್ತೆ ನೀವು ಸೂಪರ್ ಲೈಫ್ ಶುರು ಆಗುತ್ತೆ. ಥ್ಯಾಂಕ್ ಯು ಸರ್. ಎಕ್ಸ್ಟ್ರಾಡಿನರಿ ಹಿಟ್ ಆಗುತ್ತೆ ಸಿನಿಮಾ. ಆಗಲಿ, ಹಂಗೆ ಆಗಲಿ. ಥ್ಯಾಂಕ್ ಯು ಸೋ ಮಚ್. That's so sweet, yes. ಈಗ ಸ್ವಲ್ಪ ಪಾರ್ಟಿ ಝೋನ್ಗೆ ಮತ್ತೆ ಬರೋಣ. ಫಸ್ಟ್ ಆಫ್ ಆಲ್ ಚಂದನ್ ಅವರು ಇಲ್ಲೇ ಇರಬೇಕು ಪ್ಲೀಸ್. ಅವ್ರು ಹೇಳಿದ್ರಲ್ಲ ಹಂಗೆ, ಅವ್ರು ಹೇಳಿದ್ರು ಸಾಂಬಾರ್ ಅಲ್ಲ, ನನಗೆ ಡೌಟ್ ಇದ್ದಿದ್ದು ನೀವು ಮನೇಲಿ ಯಾವ ಬಟ್ಟೆ ಹಾಕ್ತೀರಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ. ಓಕೆ, ಈಗ ಕೆಲಸನೇ ಜೀವನ ಅಂತ ಅನ್ಕೊಂಡಿರೋರಿಗೆ ಖಂಡಿತವಾಗಿಯೂ ಕೆಲಸ ಯಾವಾಗಲೂ ಕೈ ಹಿಡುತ್ತೆ. ನಿಮ್ಮ ಪಾರ್ಟಿ ಸಾಂಗ್ ಮತ್ತಷ್ಟು ಟ್ರೆಂಡಿಂಗ್ ಆಗಿ ಜನ ನಿಮ್ಗೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೋ ಅದು ಇನ್ನಷ್ಟು ಜಾಸ್ತಿ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಸಿಗ್ನೇಚರ್ ಸ್ಟೆಪ್ ಹಾಕಲೇಬೇಕು. 4 ಜನರು ನಮ್ಮ ಹೀರೋ ಜೊತೆಗೆ ದಯವಿಟ್ಟು ಪ್ಲೀಸ್ 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 ಪ್ಲೀಸ್. ಅಲ್ಲ, ಅವರೆಲ್ಲ ರೀಲ್ಸ್ ಮಾಡಿ ನಾನು ಇರ್ತೀನಿ ಸ್ಟೇಜ್ ಮೇಲೆ, ಅದು ಕುಪ್ಪಳಿಸೋಷ್ಟು ಅಂದ್ರೆ ಅಷ್ಟು ಮೂಡಲ್ಲಿ ಇಲ್ಲ ನಾನು ಇವಾಗ. ಬಟ್ ಖಂಡಿತ ಎಸ್ ಬರುತ್ತೆ, ಹೌದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.